ಮಾತರಗ್ಲ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಡು ಶೇರ್, ಲೈಕ್, ಸಬ್ಸ್ಕ್ರೈಬ್ ಅಂಡ್ ಮರಿದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಯ್, ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಒಂದು ಶ್ರೇಣಿಗೆ ಹೋಗ್ತಾ ಇದ್ದೀವಿ. ಏನು ಶ್ರೇಣಿ ಇದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಟೆಂಪಲ್ ಹೆಸರು ರಿಂಕೋಜಿ ಟೆಂಪಲ್ ಅಂತ. ಈ ಟೆಂಪಲಿಗೂ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಗೂ ತುಂಬ ಒಂಥರ ಕ್ಲೋಸ್ ಕನೆಕ್ಷನ್ ಇದೆ. ಏನು ಎತ್ತ ಎಲ್ಲ ನೀವು ಟೆಂಪಲಿಗೆ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಚಲೋ. ಜಪಾನಲ್ಲಿ ಟೆಂಪಲ್ಸ್ಗಳಿಗೆ ಶ್ರೇನ್ ಅನ್ನೋದೇ ಜಾಸ್ತಿ, ಬಟ್ ನಮ್ಗೆ ಇಂಡಿಯನ್ಸಿಗೆ ಟೆಂಪಲ್ ಅಂತ ಹೇಳಿ ನಮ್ಗೆ ಅದೇ ಬಾಯಿಗೆ ಬರುತ್ತೆ. ಸೊ ಇವತ್ತು ನಾವು ಬಂದಿರೋದು ರೆಂಕೋಜಿ ಟೆಂಪಲ್ಗೆ. ಈ ಟೆಂಪಲ್ ನಮ್ಮ ಇಂಡಿಯನ್ಸ್ಗೆ ತುಂಬಾನೇ ಹತ್ತಿರವಾಗಿರುವಂತ ಟೆಂಪಲ್. ಯಾಕೆ ಏನು ಅಂತ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೂ ಗೊತ್ತಾಗುತ್ತೆ. ಈ ಟೆಂಪಲ್ ಸುಗಿನಾಮಿ ಸಿಟಿ ಟೋಕಿಯೋದಲ್ಲಿರೋದು. ಹೊರಿನುಚಿ ಸ್ಟೇಷನ್ ಇಂದ ಒಂದು 5-10 ನಿಮಿಷ ವಾಕಬಲ್ ಆಗುತ್ತೆ ನಿಮ್ಗೆ. ಟೆಂಪಲ್ ಹೊರಗಡೆನೆ ಡ್ರ್ಯಾಗನ್ ಬಾಯಿಂದ ನೀರ್ ಬರೋ ತರ ಆರ್ಕಿಟೆಕ್ಚರ್ ನ ಮಾಡಿದ್ರು ಕೈಕಾಲ್ ತೊಳ್ಕೊಳಕ್ಕೆ. ತುಂಬಾ ಯುನೀಕ್ ಆಗಿತ್ತು. ಈ ಟೆಂಪಲ್ ಅಲ್ಲಿ ಏನೋ ಡ್ರ್ಯಾಗನ್ ತರ ಎಲ್ಲ ಮಾಡಿ ಆ ಡ್ರ್ಯಾಗನ್ ಬಾಯಿಂದ ನೀರ್ ಬರೋ ತರ ಎಲ್ಲ ಆರ್ಕಿಟೆಕ್ಚರ್ ಮಾಡಿದ್ರು. ತುಂಬಾನೇ ಯುನೀಕ್ ಅನಿಸ್ತು. ಇದೇ ನೋಡಿ ಮೇನ್ ಶ್ರೈನ್ ರೆಂಕೋಜಿ ಟೆಂಪಲ್. ಟೆಂಪಲ್ ಒಳಗಡೆ ನಮಗೆ ಅಲೋ ಇರೋಲ್ಲ ಅಷ್ಟೇ. ಹಾಯ್ ಗಾಯ್ಸ್, ಇವತ್ತು ನಾವ್ ಎಲ್ಲಿಗೆ ಬಂದಿದೀವಿ ಅಂದ್ರೆ ರೆಂಕೋಜಿ ಟೆಂಪಲ್. ಸೊ ಸ್ವಾತಂತ್ರ್ಯ ದಿನಾಚರಣೆಗೂ ಈ ರೆಂಕೋಜಿ ಟೆಂಪಲಿಗೂ ಒಂಥರ ಕ್ಲೋಸ್ ಕನೆಕ್ಷನ್ ಇದೆ. ಯಾಕೆ ಅಂದರೆ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಖ್ಯ ಪಾತ್ರ ವಹಿಸಿದಂಥ ಒಬ್ಬರು ಮಹಾನ್ ವ್ಯಕ್ತಿಯ ಒಂದು ಸ್ಮಾರಕ ಈ ಟೆಂಪಲಲ್ಲಿ ಇದೆ. ಸೊ ಯಾರದು ಮುಖ್ಯ ವ್ಯಕ್ತಿ ಅಂತ ಹೇಳಿದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು. 1945 ತೈವಾನ್ ಫ್ಲೈಟ್ ಆಕ್ಸಿಡೆಂಟಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ತೀರ್ಕೊಳ್ತಾರೆ. ಸೊ ಅಂಥ ಟೈಮಲ್ಲಿ ನಮ್ಗೆ ಇನ್ನೂ ಇಂಡಿಯಾದಲ್ಲಿ ಸ್ವಾತಂತ್ರ್ಯ ಸಿಕ್ಕಿರಲ್ಲ. ಸೊ ಅವ್ರ ಅಷ್ಟೇನ ಇಂಡಿಯಾಗೆ ತೊಗೊಂಡು ಹೋಗೋದು ಸೇಫೋ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಇಲ್ಲಿ ಜಪಾನಿಗೆ ತೊಗೊಂಡ್ಬರ್ತಾರೆ. ಈ ರೆಂಕೋಜಿ ಟೆಂಪಲ್ನ ಮೇನ್ ಪ್ರೈಸ್ಟ್ ಏನಿರ್ತಾರೆ, ಸೊ ಅವರು ಸ್ವಲ್ಪ ಇಂಡಿಯನ್ ಕಲ್ಚರ್ಗೆ ಅಡ್ಮೈರ್ ಆಗಿರ್ತಾರಂತೆ. ಸೊ ಹಾಗಾಗಿ ಅವರ ಒಂದು ಅಸ್ಥಿನ ಈ ಟೆಂಪಲಲ್ಲಿ ಪ್ರಿಸರ್ವ್ ಮಾಡಿಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಸೊ ಈಗ ಸಮೇತನೂ ಅವರ ಅಸ್ಥಿ ಈ ಟೆಂಪಲಲ್ಲಿ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ ಅಂತ ಎಲ್ಲ ಕಡೆನೂ ಹೇಳ್ತಾರೆ. ಕೆಲವೊಂದು ಕಡೆ ಸ್ವಲ್ಪ ಚರ್ಚೆ ಏನಿದೆ, ಬಟ್ ಸ್ಟಿಲ್ ಎಲ್ಲರೂ ಅದನ್ನೇ ಬಿಲೀವ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಎಷ್ಟೊಂದು ಜನ ನಮ್ಮ ಇಂಡಿಯಾದು ಮಹಾನ್ ವ್ಯಕ್ತಿಗಳು ಇಲ್ಲಿ ವಿಸಿಟ್ ಮಾಡಿದ್ದಾರೆ. ನಮ್ಮ ಮೋದಿಯವರಾಗಿರ್ಬೋದು, ಆಮೇಲೆ ನೆಹರು ಅವರು, ಇಂದಿರಾ ಗಾಂಧಿ, ರಾಜೇಂದ್ರ ಪ್ರಸಾದ್, ಇವರೆಲ್ಲ ಸಮೇತ ವಾಜಪೇಯಿ ಅವರು ಎಲ್ಲರೂ ಇಲ್ಲಿಗೆ ಬಂದಿದ್ದಾರೆ. ಅವ್ರ ಮೆಸೇಜಸ್ನೆಲ್ಲ ಅಲ್ಲಿ ಬರೆದಿದ್ದಾರೆ. ನಿಮ್ಗೆ ಅದನ್ನು ತೋರಿಸ್ತೀನಿ. ಖುಷಿ ಅನಿಸುತ್ತೆ ಬೇರೆ ದೇಶಕ್ಕೆ ಬಂದಾಗ ಅಲ್ಲಿ ನಮ್ಮ ಕಲ್ಚರ್ನ ನೋಡೋದಕ್ಕೆ. ಇಲ್ಲಿನ ಜನರು ಸಮೇತನೂ ಇವರಿಗೆ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಸ್ಮಾರಕಕ್ಕೆ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಗೊತ್ತಾ? ಎವ್ರಿ ಇಯರ್ ಆಗಸ್ಟ್ 15 ಮತ್ತು ಆಗಸ್ಟ್ 18ಗೆ ಇಲ್ಲಿ ಸೆಲೆಬ್ರೇಷನ್ನ ಮಾಡ್ತಾರಂತೆ. ಸೊ ನಮಗೆ ಗೊತ್ತಿರಲಿಲ್ಲ, ನಾವು ಸ್ವಲ್ಪ ಬೇಗ ಬಂದ್ವಿ ಅಷ್ಟೇ. ಬಟ್ ಎಷ್ಟು ಖುಷಿ ಅನಿಸುತ್ತೆ ಅವರು ನಮ್ಮ ಕಲ್ಚರಿಗೆ ಅಷ್ಟು ರೆಸ್ಪೆಕ್ಟ್ ಮಾಡೋದನ್ನು ನೋಡೋದಕ್ಕೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ಜಪಾನ್ ಮತ್ತು ಇಂಡಿಯಾ ಮಧ್ಯ ಒಂದು ಬಾಂಡಿಂಗ್ ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕೆ ಇದು ಕೂಡ ಒನ್ ಆಫ್ ದ ರೀಸನ್. ನೈಸ್. ಟೆಂಪಲ್ ಹೊರಗಡೆ ನಮ್ಮ ಸುಭಾಷ್ ಚಂದ್ರ ನೇತಾಜಿ ಅವರ ಒಂದು ಸ್ಟ್ಯಾಚುನ ಇಟ್ಟಿದ್ದಾರೆ. ಆ ಸ್ಟ್ಯಾಚು ಮೇಲೆ ನಮ್ಮ ಇಂಡಿಯನ್ ಫ್ಲಾಗ್ ನ ಕೂಡ ಹಾಕಿದ್ದಾರೆ. ನೋಡ್ಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಬೇರೆ ದೇಶದಲ್ಲಿ ನಮ್ ದೇಶದ ಕಲ್ಚರ್ನ, ನಮ್ ದೇಶದ ಮಹಾನ್ ಹೋರಾಟಗಾರರ ಸ್ಟ್ಯಾಚುನ ನೋಡ್ಲಿಕ್ಕೆ ತುಂಬಾನೇ ಖುಷಿ ಆಯ್ತು, ತುಂಬಾನೇ ಹೆಮ್ಮೆ ಅನಿಸ್ತು. ಈ ಸ್ಟ್ಯಾಚು ಹಿಂದೆ ಎಲ್ಲ ನಮ್ಮ ದೇಶದ ಮಹಾನ್ ವ್ಯಕ್ತಿಗಳೆಲ್ಲ ಬಂದು ಈ ಟೆಂಪಲ್ ನ ವಿಸಿಟ್ ಮಾಡಿ ಕೆಲವೊಂದು ಮೆಸೇಜ್ ಗಳನ್ನೆಲ್ಲ ಕೊಟ್ಟು ಹೋಗಿದ್ದಾರೆ. ಸೊ ಆ ಮೆಸೇಜ್ ಗಳನ್ನೆಲ್ಲ ಈ ತರ ಒಂಥರ ಕೆತ್ತನೆ ತರ ಬರ್ದಿಟ್ಟಿದ್ದಾರೆ. ತುಂಬಾ ಜನ ಇಂಡಿಯನ್ಸ್ ಇಲ್ಲಿ ವಿಸಿಟ್ ಮಾಡಿದ್ದಾರೆ. ರೀಸೆಂಟ್ ಆಗಿ ನಮ್ಮ ಮೋದಿ ಅವ್ರು ಕೂಡ ಬಂದಿದ್ರಂತೆ ಇಲ್ಲಿಗೆ. ಈ ಸ್ಟ್ಯಾಚು ಹತ್ರ ಒಂದು ನೋಟ್ ಬುಕ್ ಮತ್ತೆ ಪೆನ್ನ ಕೂಡ ಇಟ್ಟಿದ್ರು. ಏನು ಅಂತ ನೋಡಿದ್ರೆ ಯಾರ್ಯಾರು ಇಲ್ಲಿ ಬಂದಿರ್ತಾರೆ ಆ ನೋಟ್ ಬುಕ್ ಅಲ್ಲಿ ಆ ಡೇಟ್ ಹಾಕ್ಬಿಟ್ಟು ಒಂದು ಮೆಸೇಜ್ ನ ನೋಟ್ ಮಾಡಿ ಹೋಗಿದ್ದಾರೆ. ಸೊ ಹಾಗಾಗಿ ನಾವು ಕೂಡ ಬರ್ದ್ವಿ. ಎಷ್ಟು ಚೆನ್ನಾಗಿ ಅನ್ಸುತ್ತೆ ಗೊತ್ತಾ? ಈ ಬುಕ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೊಂದು ಜನ ಇಂಡಿಯನ್ಸ್ ಇಲ್ಲಿ ವಿಸಿಟ್ ಮಾಡಿದ್ದಾರೆ ಅಂತ. ಅಷ್ಟೇ ಅಲ್ಲದೆ ಇಲ್ಲಿ ಇನ್ನೊಂದು ಬುಕ್ ಕೂಡ ಇತ್ತು. ಆ ಬುಕ್ ಅಲ್ಲಿ ಟೆಂಪಲ್ ಒಳಗಡೆ ಯಾವ ತರ ಆರ್ಕಿಟೆಕ್ಚರ್ ಇದೆ, ಸುಭಾಷ್ ಚಂದ್ರ ಬೋಸ್ ಅವರ ಅಸ್ಥಿನ ಯಾವ ತರ ಪ್ರೊಟೆಕ್ಟ್ ಮಾಡಿದ್ದಾರೆ, ಅದ್ರ ಫೋಟೋಸ್, ಹಿಸ್ಟ್ರಿ ಎಲ್ಲದನ್ನು ಬರ್ದಿಟ್ಟಿದ್ರು. ಇಂಗ್ಲಿಷ್ ಅಂಡ್ ಜಪಾನೀಸ್ ಅಲ್ಲಿ ಪ್ರಿಂಟ್ ಇತ್ತು. ನಮ್ ದೇಶದ ಮಹಾನ್ ಹೋರಾಟಗಾರರ ಅಸ್ಥಿನ ಇವ್ರ ದೇವಸ್ಥಾನದಲ್ಲಿ ಇಟ್ಕೊಂಡು ಪೂಜೆ ಮಾಡೋದು ತುಂಬಾ ಒಂಥರ ಹೆಮ್ಮೆ ಆದ ವಿಚಾರ ನಮ್ಗೆ. ನನ್ನ ಪ್ರಕಾರ ಅಸ್ಥಿನ ಇದ್ರೊಳಗಡೆ ಅವರು ಪ್ರಿಸರ್ವ್ ಮಾಡಿ ಇಟ್ಟಿರ್ಬೇಕು. ಬಟ್ ನಮಗೆ ಒಳಗೆ ಹೋಗೋದು ಬಿಡಲ್ಲ, ಫುಲ್ ಕ್ಲೋಸ್. ನೋಡಿ, ನಮ್ಮವ್ರದನ್ನು ನಮಗೆ ನೋಡೋಂಗಿಲ್ಲ, ಕ್ಲೋಸ್. ಎಲ್ಲ ಕಡೆ ನಾನು ಕ್ಲೋಸ್ ಮಾಡಿದ್ದಾರೆ. ಈ ಟೆಂಪಲ್ಗೆ ಎಂಟ್ರಿ ಫ್ರೀ, ಯಾವುದೇ ತರ ಫೀಸ್ ಇಲ್ಲ. ಆರಾಮ್ಸೆ ಫ್ರೀ ಆಗಿ ಬಂದು ಇಡೀ ಟೆಂಪಲ್ ನ ನೋಡ್ಕೊಂಡು ಹೋಗ್ಬೋದು.
ಟೈಮಿಂಗ್ಸ್ ಬಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಅಷ್ಟೇ. ಅಷ್ಟ್ರ ಮೇಲೆ ಈ ಟೆಂಪಲ್ ಕ್ಲೋಸ್ ಆಗುತ್ತೆ. ಪ್ರತಿ ವರ್ಷ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ದಿನಾನೂ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಆಗಸ್ಟ್ 18 ಸುಭಾಷ್ ಚಂದ್ರ ನೇತಾಜಿ ಅವರ ಪುಣ್ಯ ಸ್ಮರಣೆ ದಿನ ಇಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮತ್ತೆ ಸೆಲೆಬ್ರೇಷನ್ ಎಲ್ಲ ಮಾಡ್ತಾರಂತೆ. ಏನೋ ಒಂದ್ ಮೂಮೆಂಟ್ಗೆ ನಮ್ಗೆ ಇಂಡಿಯಾಗ್ ಬಂದಂಗೆ ನಮ್ಮ ಇಂಡಿಯನ್ ಕಲ್ಚರ್ ಬಗ್ಗೆ ಇನ್ನೂ ಸ್ವಲ್ಪ ನಾಲೆಡ್ಜ್ ನ ನಾವು ಬೇರೆ ದೇಶದಲ್ಲಿ ತಿಳ್ಕೊಂಡಂಗೆ ಫೀಲ್ ಆಯ್ತು. ತುಂಬಾನೇ ಚೆನ್ನಾಗ್ ಅನಿಸ್ತು. ಮಸ್ಟ್ ವಿಸಿಟ್ ಟೆಂಪಲ್ ಅಂತಾನೆ ಹೇಳ್ಬೋದು ಟೋಕಿಯೋದಲ್ಲಿ. ಸೊ ಇದು ಇವತ್ತಿನ ವಿಡಿಯೋ. ಹೋಪ್ ನಿಮ್ಗೆಲ್ರಿಗೂ ವಿಡಿಯೋಸ್ ಇಷ್ಟ ಆಗ್ತದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಅಂಡ್ ಮರಿದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.